ಓಂ ನಮಃ ಶಿವಾಯ. 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 ಅತ್ತೆಯವರೇ, ಪ್ರಣಾಮಗಳು. ಬಾ ಸುಲೋಚನಾ, ನಿನಗೆ ವಿಷಯ ತಿಳಿಯುತ್ತೆ ಸುಲೋಚನಾ? ರಾಮ ಲಕ್ಷ್ಮಣರು ಎಚ್ಚರಗೊಂಡಿರುವ ವಿಷಯ ತಾನೇ? ಹೌದು ಸುಲೋಚನಾ. ಹನುಮಂತನು ಔಷಧಿಯ ಲತೆಗಳಿರುವ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದನಂತೆ. ಅದರಿಂದ ರಾಮ ಲಕ್ಷ್ಮಣರು ಮಾತ್ರವಲ್ಲ, ರಣಭೂಮಿಯಲ್ಲಿ ಬಿದ್ದಿದ್ದ ವಾನರ ಸೈನ್ಯವೇ ಎಚ್ಚರಗೊಂಡಿತಂತೆ. ನನಗೂ ತಿಳಿಯಿತು. ಆ ವಾನರು ಈಗ ನವ ಉತ್ಸಾಹದಿಂದ ಯುದ್ಧಕ್ಕೆ ಸಿದ್ಧರಾಗಿರುವರಂತೆ. ಅದರಿಂದ ಆ ಪತಿವ್ರತೆಯ ಮುಖದಲ್ಲಿ ಸಂತೋಷ ಕಾಣಬಹುದು. ಆದರೆ ನಮ್ಮ ಪಾಲಿಗೆ ಏನು ಕಾದಿದೆಯೋ ಏನೋ. ಅಂದರೆ ಯುದ್ಧದಲ್ಲಿ ನಮ್ಮ ಪಾಲಿಗೆ ಪರಾಭವ ಕಾದಿದೆ ಎಂದು ನಿಮ್ಮ ಅರ್ಥವೇ? ಸುಲೋಚನಾ, ಯುದ್ಧವೆಂದ ಮೇಲೆ ಒಬ್ಬರು ಗೆಲ್ಲಬೇಕೆಂದರೆ ಇನ್ನೊಬ್ಬರು ಸೋಲಲೇಬೇಕು. ಆ ಸೋಲು ನಮಗೆ ಕಾದಿದೆಯೇ? ಶಕ್ತಿ ಸಾಮರ್ಥ್ಯಗಳಲ್ಲಿ, ವರಗಳ ಬಲದಲ್ಲಿ ನನ್ನ ಪತಿ ನಿನ್ನ ಪತಿ ಇಬ್ಬರೂ ಅಜೇಯರೇ. ಆದರೆ ನಾನು ಮೊದಲೊಂದು ಸಲ ಒಂದು ದೋಷ ಅದನ್ನು ನಾಶಗೊಳಿಸಬಹುದು. ಆ ದೋಷಕ್ಕೂ ಏನಾದರೂ ಪರಿಹಾರ ಮಾರ್ಗವಿರಬೇಕಲ್ಲವೇ? ಅದು ನನಗೆ ತಿಳಿದಿದ್ದರೆ ನಾನೇಕೆ ಸುಮ್ಮನೆ ಇರುತ್ತಿದ್ದೆ ಸುಲೋಚನಾ? ದೈವ ಸಂಕಲ್ಪವೇನಿದೆಯೋ ಅದೇ ನಡೆಯುತ್ತದೆ. ಅದನ್ನು ತಡೆಯಲು ನಾವು ಯಾರು? ಪ್ರಣಾಮಗಳು ತಂದೆ. ಯಾರಿಗೆ ಬೇಕು ನಿನ್ನ ಪ್ರಣಾಮಗಳು? ನನಗೆ ಬೇಕಾಗಿರುವುದು ವಾನರರ ಸೋಲು, ರಾಮ ಲಕ್ಷ್ಮಣರ ಸಾವು. ನಿನ್ನ ಮಾತು ಕೇಳಿಕೊಂಡು ನಾನು ನೆಮ್ಮದಿಯಾಗಿದ್ದೆ. ಈಗೇನಾಗಿದೆ ಗೊತ್ತೇ? ಆ ವಾನರರು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಅವಾಂತರ ಉಂಟು ಮಾಡುತ್ತಿದ್ದಾರೆ. ಅದರ ಕೋಲಾಹಲ ನಿನಗೆ ಕೇಳಿಸುತ್ತಿಲ್ಲವೇ? ಕೇಳುತ್ತಿದೆ ತಂದೆ. ಇದು ಹೇಗೆ ಸಾಧ್ಯವಾಯಿತು? ಸತ್ತ ವಾನರರೆಲ್ಲ ಮತ್ತೆ ಬಂದು ಯುದ್ಧ ಮಾಡುವುದು ಹೇಗೆ ಸಾಧ್ಯ? ಏನಾಯಿತು ನಿನ್ನ ಬ್ರಹ್ಮಾಸ್ತ್ರ? ಅದು ಏಕೆ ವಿಫಲವಾಯಿತು? ತಂದೆ,
ಹನುಮಂತ ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಪರ್ವತ ತಂದಿದ್ದರಿಂದ ಸತ್ತವರಿಗೆ ಪುನರ್ಜೀವ ಲಭಿಸಿದೆ. ಹೀಗಾಗುವುದೆಂದು ನಾನು ನಿರೀಕ್ಷಿಸಿರಲಿಲ್ಲ. ಹೀಗಾಗುವುದೆಂದು ನನಗೆ ಮೊದಲೇ ಸಂದೇಹವಿತ್ತು. ಅದಕ್ಕೆ ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ. ರಾಮ ಲಕ್ಷ್ಮಣರನ್ನು ವಾನರರನ್ನು ಶಾಶ್ವತವಾಗಿ ಮೇಲೆ ಏಳದಂತೆ ಮಾಡಬೇಕೆಂದು ನಿನಗೆ ಹೇಳಿದ್ದೆ. ಆದರೆ ನೀನು ನನ್ನ ಮಾತನ್ನು ನಿರ್ಲಕ್ಷಿಸಿದೆ. ಅದರ ಪರಿಣಾಮವೇ ಈ ಆಕ್ರಮಣ. ಈಗೇನು ಮಾಡಬೇಕು ನೀನೇ ಹೇಳು. ಯುದ್ಧ ಮಾಡುತ್ತೇನೆ ತಂದೆಯೇ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಭಯಂಕರ ಯುದ್ಧ ಮಾಡುತ್ತೇನೆ. ಹಿಂದೆಂದು ಯಾರು ಕಂಡರಿಯದಂತಹ ಭೀಕರ ಯುದ್ಧ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. ಸ್ವಾಮಿ, ತಾವು ಅವಸರದಲ್ಲಿ ಹೊರಡುತ್ತಿರುವಂತಿದೆ. ಸುಲೋಚನಾ, ಶತ್ರುಗಳು ಆಕ್ರಮಣ ಮಾಡಿದಾಗ ಶಾಂತವಾಗಿ ನೋಡುತ್ತಾ ಕೂಡುವಂತಿಲ್ಲ. ಅವರನ್ನು ಎದುರಿಸಲು ನಿಂತ ಕಾಲ ಮೇಲೆ ಧಾವಿಸಬೇಕಾಗುತ್ತದೆ. ಯುದ್ಧವೇ ಅನಿವಾರ್ಯವಲ್ಲವೆಂದ ಮೇಲೆ ಈ ಧಾವಂತಕ್ಕೆ ಅವಶ್ಯಕತೆ ಇದೆಯೇ ಸ್ವಾಮಿ? ಸುಲೋಚನಾ, ನೀನೇನು ಹೇಳುತ್ತಿರುವೆ? ಅದು ಯುದ್ಧ ಮಾಡಿ ಶತ್ರುವನ್ನು ಗೆಲ್ಲಬೇಕಾಗಿಲ್ಲ ಎಂದು ಹೇಳಿದೆ. ಯುದ್ಧ ಮಾಡಬಾರದೆಂದರೆ ಮತ್ತೇನು ಮಾಡಿ ಗೆಲ್ಲಲು ಸಾಧ್ಯ? ಸಂಧಾನದ ಮೂಲಕ. ಸಂಧಾನ? ಯಾರಿಂದ ಸಂಧಾನ? ಯಾರಿಗಾಗಿ ಸಂಧಾನ? ಏತಕ್ಕಾಗಿ ಸಂಧಾನ? ನೀವು ಈಗ ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ಹೊರಟಿರುವಿರೋ ಅವರೊಂದಿಗೆ ಸಂಧಾನ ಮಾಡಿಕೊಳ್ಳಬಹುದಲ್ಲವೇ ಸ್ವಾಮಿ? ಸುಲೋಚನಾ, ಸ್ವಲ್ಪ ವ್ಯವಹಾರಿಕವಾಗಿ ಯೋಚನೆಯನ್ನು ಮಾಡು. ಅವಿವೇಕಿಯಂತೆ ಕಲ್ಪನಾ ಲೋಕದಲ್ಲಿ ವಿಹರಿಸಬೇಡ. ಯುದ್ಧದಲ್ಲಿ ನಮ್ಮಿಂದ ಅವರಿಗೂ ಅಪಾರ ಹಾನಿಯಾಗಿದೆ, ಅವರಿಂದ ನಮಗೂ ಅಪಾರ ಹಾನಿಯಾಗಿದೆ. ಈಗ ಸಂಧಾನ ನಮಗೂ ಬೇಕಾಗಿಲ್ಲ, ಅವರಿಗೂ ಬೇಕಾಗಿಲ್ಲ. ಯುದ್ಧಕ್ಕೆ ಕಾರಣವಾದ ಮೂಲವನ್ನು ಯಾವ ಮೂಲವನ್ನು ಹುಡುಕುವ ಸಮಯವಿಲ್ಲ. ಅದು ಏನೇ ಇರಲಿ, ಯಾವ ಕಾರಣವೇ ಇರಲಿ, ಧರ್ಮವೋ ಅಧರ್ಮವೋ, ಶತ್ರುವಿನೊಡನೆ ಹೋರಾಡಿ ಗೆಲ್ಲುವುದೊಂದೇ ನಮ್ಮ ಗುರಿ. ಅವರು ಗೆಲ್ಲಬೇಕೆಂದು ಹೋರಾಡುತ್ತಾರೆ, ನೀವು ಗೆಲ್ಲಬೇಕೆಂದೇ ಹೋರಾಡುತ್ತೀರಾ. ಗೆಲುವು ಯಾರಾದರೊಬ್ಬರಿಗೆ ತಾನೇ ಸಾಧ್ಯ. ಹೌದು ಸುಲೋಚನಾ, ಗೆಲುವು ಒಬ್ಬರಿಗೆ ಮಾತ್ರ ಸಾಧ್ಯ. ಆ ಒಬ್ಬರು ನಾವೇ ಗೆಲ್ಲುವುದು. ಎದುರಾಳಿಗಳಲ್ಲೂ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳಿವೆ ಅಲ್ಲವೇ? ಅವರಿಗಿಂತ ಹೆಚ್ಚು ಶಕ್ತಿ ಸಾಮರ್ಥ್ಯ ನನ್ನಲ್ಲಿವೆ. ವೃಥಾ ನಿನ್ನೊಡನೆ ಮಾತನಾಡಿ ಕಾಲಹರಣ ಮಾಡಲಾರೆ. ನಾನು ಬರುತ್ತೇನೆ. ಸ್ವಾಮಿ, ದಯಮಾಡಿ ನಿಲ್ಲಿ. ಸುಲೋಚನಾ, ಏನಿದು ನಿನ್ನ ವರ್ತನೆ? ಯುದ್ಧಕ್ಕೆ ಹೊರಟಿರುವ ಪತಿಯನ್ನು ಶುಭ ಹರಿಸಿ ಕಳಿಸಿಕೊಡುವ ಬದಲು ತಡೆಯುವ ಪ್ರಯತ್ನ ಮಾಡುತ್ತಿರುವೆಯಲ್ಲ. ಸ್ವಾಮಿ, ನನಗೆ ಯುದ್ಧ ಬೇಡ, ನನಗೆ ನೀವು ಬೇಕು. ಸುಲೋಚನಾ, ನನಗೆ ನೀನು ಬೇಕು, ಯುದ್ಧವೂ ಬೇಕು. ಮೊದಲು ಯುದ್ಧ. ಯುದ್ಧದಲ್ಲಿ ಜಯಿಸಿ ಬಂದ ನಂತರ ನಾನು ನಿನ್ನನ್ನು ಕಾಣುತ್ತೇನೆ. ನನ್ನನ್ನು ತಡೆಯುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಸ್ವಾಮಿ,
ಇಂದ್ರನನ್ನು ಗೆದ್ದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು. ಇಂದ್ರನನ್ನು ಗೆದ್ದ ಇಂದ್ರಜಿತ್ತು ಎಂಬ ಹಳೆಯ ಪ್ರಶಂಸೆಯನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಹೊಸ ಪ್ರಶಂಸೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ಹೊಸ ಪ್ರಶಂಸೆ ಎಂದರೆ ಯಾವುದು ಪ್ರಭು? ರಾಮನನ್ನು ಗೆದ್ದ ರಾಮಜಿತು ಎಂದು ಅನಿಸಿಕೊಳ್ಳಬೇಕು. ಇಂದ್ರನನ್ನು ಜಯಿಸುವುದಕ್ಕಿಂತ ರಾಮನನ್ನು ಜಯಿಸುವುದು ದೊಡ್ಡದೇ. ಮೊದಲು ಹಾಗಂದುಕೊಂಡಿರಲಿಲ್ಲ. ಈ ನರವೀರರು ಯಾವ ಲೆಕ್ಕ ಎಂದು ನಮ್ಮ ತಂದೆಯವರಂತೆಯೇ ನಾನು ಹಗುರವಾಗಿ ಭಾವಿಸಿದ್ದೆ. ಆದರೆ ಅವರು ಯಾವಾಗ ನನ್ನ ನಾಗಾಸ್ತ್ರ ಮತ್ತು ಬ್ರಹ್ಮಾಸ್ತ್ರಗಳ ಬಂಧನದಿಂದ ಪಾರಾದರೋ ಅವರು ಸಾಮಾನ್ಯರಲ್ಲ ಅನಿಸುತ್ತಿದೆ. ಕುಂಭಕರ್ಣನಂತ ಮಹಾವೀರರನ್ನೇ ಸಂಹರಿಸಿದ ಆ ರಾಮನನ್ನು ಗೆಲ್ಲುವುದು ದೊಡ್ಡದೇ ದೂತ. ಅಂದರೆ ಆ ರಾಮನನ್ನು ಗೆಲ್ಲಲು ವಿಶೇಷ ಯಜ್ಞ ಮಾಡಲು ಬಂದಿರುವಿರಾ ಪ್ರಭು? ಹೌದು. ಹಿಂದೆ ನಾನು ಯಾಗ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದರಿಂದ ಅವರು ಮೂರ್ಛೆ ಹೋದರು, ಮೃತ್ಯುವಶವಾಗಲಿಲ್ಲ. ಆದರೆ ಈ ಸಲ ನಾನು ಪ್ರಯೋಗಿಸುವ ಅಸ್ತ್ರದಿಂದ ಅವರನ್ನು ಯಮನಿಗೆ ಅತಿಥಿಗಳನ್ನಾಗಿ ಮಾಡಬೇಕು. ಯಾಗಕ್ಕೆ ಬೇಕಾದ ಬಲಿಯನ್ನು ತೆಗೆದುಕೊಂಡು ಬಾ, ಬೇಗ ಹೋಗು. ಅಪ್ಪಣೆ ಪ್ರಭು. ನನ್ನ ಪ್ರಯತ್ನ ವಿಫಲವಾಯಿತು ಅತ್ತೆಯವರೇ. ಯುದ್ಧೋತ್ಸಾಹದಿಂದ ತುಳುಕುತ್ತಿರುವ ನನ್ನ ಪತಿಗೆ ಸಂಧಾನದ ಮಾತು ರುಚಿಸಲಿಲ್ಲ. ಯುದ್ಧದಿಂದ ಅವರನ್ನು ವಿಮುಖಗೊಳಿಸಲು ಸಾಧ್ಯವಾಗಲಿಲ್ಲ. ಮಗಳೇ, ಇದೇನು ಹೊಸ ವಿಷಯವೇ? ಹಠ ಅಹಂಕಾರಗಳಲ್ಲಿ ತಂದೆಗೂ ಮಗನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ನನ್ನ ಪತಿಯನ್ನು ತಡೆಯಲು ನಾನು ವ್ಯರ್ಥ ಪ್ರಯತ್ನ ಮಾಡಿದೆ. ನಿನ್ನ ಪತಿಯನ್ನು ತಡೆಯಲು ನೀನೂ ವಿಫಲ ಪ್ರಯತ್ನ ಮಾಡಿದೆ. ಈ ದಿನ ನಿನ್ನ ಪತಿ ರಣರಂಗಕ್ಕೆ ಧಾವಿಸಿದ. ನಾಳೆ ನನ್ನ ಪತಿಯು ರಣರಂಗಕ್ಕೆ ಧಾವಿಸುತ್ತಾರೆ. ಈ ಪತ್ನಿಯ ತಾಯಿಯ ಸಂಕಟ ಅವರಿಗೋ ಅರ್ಥವಾಗುವುದಿಲ್ಲ. ಅತ್ತೆಯವರೇ, ಆ ಸೀತೆಯನ್ನು ಕಂಡಾಗಿನಿಂದ ನನ್ನ ಹೃದಯ ಮರುಗುತ್ತಿದೆ. ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಟ್ಟಿದ್ದರೆ ಅವಳ ದುಃಖವು ಕೊನೆಯಾಗುತ್ತಿತ್ತು. ನಾವು ಇಂದು ಹೀಗೆ ತಳಮಳಿಸುವಂತಿರಲಿಲ್ಲ. ಅದೆಲ್ಲ ಮುಗಿದು ಹೋದ ಕಥೆ ಮಗಳೇ. ವಿಭೀಷಣನಿಗಿಂತ ಆಪ್ತ ಸಲಹೆ ನೀಡುವವರು ಬೇರೆ ಯಾರಿದ್ದರು? ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಈ ಯುದ್ಧದ ಅನಾಹುತಗಳನ್ನು ತಡೆಯುವಂತೆ ಅವನು ಎಷ್ಟೆಲ್ಲ ಹೇಳಿದ, ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದರೆ ಅದರ ಫಲವೇನಾಯಿತು? ಅವನನ್ನೇ ಶತ್ರುವಿನಂತೆ ಕಾಣಲಾಯಿತು. ಕಡೆಗೆ ಅವನು ಸೋದರನನ್ನೇ ತ್ಯಜಿಸಿ ಶತ್ರುಗಳಿಗೆ ಶರಣಾಗುವಂತಾಯಿತು. ಈಗ ಅವನು ನಮ್ಮ ವಿರುದ್ಧವಾಗಿಯೇ ಯುದ್ಧ ಮಾಡುವಂತಾಗಿದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ
ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ